ನೋಡ್ರಿ ಸರ್ ವಾರ್ಡನ್ ಅದರಿ ಅವರು ಫಸ್ಟ್ ಬೆಡ್ ಸೀಟ್ ಕೊಟ್ಟಿಗೆಸಿಂದ ಮತ್ತೆ ಸೆಕೆಂಡ್ ಇಯರ್ ರಿಟರ್ನ್ ಕೊಟ್ಟೋಬೇಕಂತ್ರಿ. ಅವೇ ಬೆಡ್ ಸೀಟ್ ಹೊಸದಾಗಿ ಬಂದಿರ್ತಾರಲ್ರಿ ಸ್ಟೂಡೆಂಟ್ ಅವು ಅವ್ರಿಗೆ ರಿಟರ್ನ್ ಕೊಡ್ತಾರಂತ್ರಿ. ಮತ್ತೆ ಪ್ಲೇಟ್ ಆಗ್ಲಿ ಯಾವದೇ ಆಗ್ಲಿ ಹಂಗೆ ಮಾಡ್ತಾರಿ. ಕಿಟ್ ಬಾಕ್ಸ್ ತಿಂಗಳ ಇರ್ತದಿಲ್ರಿ, ಅದ್ರಾಗ 2 ತಿಂಗಳು ಗ್ಯಾಪ್ ಹಾಕಿಗೆಸಿಂದ ಮತ್ತ ಡೇಟ್ ಚೇಂಜ್ ಮಾಡ್ತಾರೆ. ಡೇಟ್ ಚೇಂಜ್ ಮಾಡಿ ಕೊಟ್ಟಿವಲ್ಲ ಅಂತ ಹೇಳ್ತಾರಿ. ಮತ್ತೆ ಯಾವ್ದಾರ ಸಮಸ್ಯೆ ಇತ್ತಂದ್ರ ವಾರ್ಡನ್ ಫೋನ್ ಹಚ್ಚಿದ್ವಿ ಅಂದ್ರ ಫೋನ್ ಸ್ವಿಚ್ ಆಫ್ ಮಾಡ್ತಾರಿ. ಈ ಊಟ ಸಮಸ್ಯೆ ಅಂತ ಭಾಳ ಅದ್ರಿ. ಸಮಸ್ಯೆ ಏನಂದ್ರ ಅವ್ರು ಗೌರ್ಮೆಂಟ್ ಅದಾರ ಇಬ್ರಿಗೆ, ಅವ್ರು ಬರ್ಲಾರ್ದ 300 ರೂಪಾಯಿ ಕೊಟ್ಟು ಕೂಲಿ ಹಚ್ತಾರ ರೀ. ಕೂಲಿ ಹಚ್ತಾರ ಬಂದು ಕರೆಕ್ಟ್ ಆಗಿ ರೊಟ್ಟಿ ಮಾಡಿ ಹೋಗ್ತಾರೆ. ಆ ರೊಟ್ಟಿಗೆ ಕರೆಕ್ಟ್ ಆಗಿ 2 ರೊಟ್ಟಿ ರೀ, ಮತ್ತೆ ಎಕ್ಸ್ಟ್ರಾ ಕೊಡಲ್ರಿ. ಆ ರೊಟ್ಟಿ ಕೊಟ್ಟು ಸಾಲಿಲ್ಲ ಅಂದ್ರ ರೊಟ್ಟಿ ಸಾತಿಲ್ಲ ಎದಕ್ ಅಂತಂದ್ರ ಇಲ್ಲ ನಮ್ಗೆ ಇವತ್ ನಾ ಹಾಕಿಲ್ಲ ಬೇರೆದವ್ರು ಹಾಕ್ಯಾರ ಅವ್ರಿಗೆ ಕೇಳಂತಾರಿ. ಅವ್ರಿಗೆ ಕೇಳಿದ್ರ ಇಷ್ಟ ಮಾಡ್ಯಾರ ಇಷ್ಟ ಮಾಡಿ ಹೋಗ್ಯಾರ ಅಂತ ಅವ್ರಿಗೆ ಕೇಳ್ತಾರಿ. ಜೂನಿಯರ್ ವಾರ್ಡನ್ ಕೇಳಿದ್ರ ನನ್ಗೆ ಏನ್ ಗೊತ್ತಿಲ್ಲ ವಾರ್ಡನ್ ಕೇಳ್ರಿ ಅಂತಾರೆ. ವಾರ್ಡನ್ ರೆಸ್ಪಾನ್ಸ್ ಮಾಡ್ಯಾರ್ರಿ. ಮತ್ತೆ ಬಾತ್ರೂಮ್ ಒಂದಕ್ಕೂ ಚಿಲ್ಕ ಇಲ್ಲ ರೀ. ಬೆಡ್ ಸೀಟ್ ಅಂದ್ರ 5 ವರ್ಷದಿಂದ ಇಲ್ಲಿ ಇದೀವ್ರಿ. ಬೆಡ್ ಸೀಟ್ ಅಂದ್ರ ಇಲ್ಲೇ ರೀ, ಬೆಡ್ನೇ ಇಲ್ಲ ರೀ. ಮತ್ತೆ ಯಾವ್ದಿಲ್ಲ ರೀ. ಗ್ಲಾಸ್ ಪ್ಲೇಟ್ ಕೊಟ್ಟಿಗೆ ರಿಟರ್ನ್ ಬಂಧುಗಳೇ, ಇಂದು ಗುಲ್ಬರ್ಗ ಜಿಲ್ಲೆಯ ಗುಲ್ಬರ್ಗ ತಾಲೂಕಿನ ನಗರದ ಒಂದು ಊರ್ಜಾ ಲೇಔಟ್ ನಲ್ಲಿ ಇರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕಿಯರ ವಸತಿ ನಿಲಯದಲ್ಲಿ ಇಂದು ಮಧ್ಯಾಹ್ನ ದಲಿತ ಸೇನೆಯ ರಾಜ್ಯ ಅಧ್ಯಕ್ಷರು ಹಾಗೂ ಖ್ಯಾತ ನ್ಯಾಯವಾದಿಗಳಾಗಿರ್ತಕ್ಕಂಥ ಶ್ರೀ ಹನುಮಂತ್ ಜಿ ಯಳಸಂಗಿ ಸಾಹೇಬರಿಗೆ ಇಲ್ಲಿರ್ತಕ್ಕಂಥ ಒಂದು ವಿದ್ಯಾರ್ಥಿ ಕರೆ ಮಾಡ್ತಾರೆ. ಮಧ್ಯಾಹ್ನ 1 ಗಂಟೆಯಿಂದ ಈ ಹಾಸ್ಟೆಲ್ನ ಅವ್ಯವಸ್ಥೆ ಕಂಡು ಹೋರಾಟ ರೂಪದಲ್ಲಿ ಊಟ ಮಾಡಲಾರದೆ ಹೊರಗಡೆ ಕುಂತಿರ್ತಾರೆ. ಸುಮಾರು 100ರಿಂದ 200 ವಿದ್ಯಾರ್ಥಿಗಳು ಹೊರಗಡೆ ಕುಂತಿರ್ತಾರೆ. ಯಾವುದೇ ಆಫೀಸರ್ಸ್ ಇಲ್ಲಿ ವಿಸಿಟ್ ಕೊಟ್ಟಿಲ್ಲ, ಯಾರು ಕೇರ್ ಮಾಡ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ವಾರ್ಡನ್ ಬಸಮ್ಮ ಬೂದಿಯಾಳ ಬೆಳಿಗ್ಗೆ ಮಧ್ಯಾಹ್ನದಿಂದ ಅವ್ರಿಗೆ ಕಾಲ್ ಮಾಡ್ಲತ್ತಾರ ಊಟ ಮಾಡ್ಲಾರ್ದೆ. ಅವ್ರ ಕಾಲ್ ರೆಸ್ಪಾನ್ಸ್ ಮಾಡ್ತಿಲ್ಲ. ಅವ್ರ ಹೈಯರ್ ಆಫೀಸರ್ಗೆ ನಾವು ಮಾತಾಡಿದಾಗ ಅವ್ರು ಏನ್ ಹೇಳ್ತಾರ, ಬಸಮ್ಮ ಬೂದಿಯಾಳ ಇಲ್ಲಿಂದ ಟ್ರಾನ್ಸ್ಫರ್ ಆಗ್ಯಾರ ಅಂತ ಹೇಳ್ತಾರ. ಮತ್ತೊಬ್ಬರು ಏನ್ ಹೇಳ್ತಾರ, ಬಸಮ್ಮ ಬೂದಿಯಾಳ ಅವರು ಲೀವ್ ಮ್ಯಾಗಿದಾರ ಅಂತ ಹೇಳ್ತಾರ. ಆ ಬಸಮ್ಮ ಬೂದಿಯಾಳ ವಾರ್ಡನ್ ಕಾಲ್ ಮಾಡಿದ್ರೆ ಅವ್ರು ಟೋಟಲಿ ಇರ್ರೆಸ್ಪಾನ್ಸಿಬಲ್. ಒಂದು ಸಮಸ್ಯೆ ಏನಾಗ್ಲತ್ತದ ಕಲಬುರಗಿ ಜಿಲ್ಲೆಯಲ್ಲಿ, ಈ ಜಿಲ್ಲಾಡಳಿತ ಟೋಟಲಿ ವಿಫಲ ಆಗ್ಲತ್ತದ. ವಿದ್ಯಾರ್ಥಿ ಜೊತೆ ಬಂದು ನಾವು ಪರಿಶೀಲನೆ ಮಾಡಿದಾಗ ಇರ್ತಕ್ಕಂಥ ನಮ್ಮ ಅಡುಗೆ ಸಿಬ್ಬಂದಿಯವರು ನಮಗೆ ಕರೆಕ್ಟ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಕರೆಕ್ಟ್ ಊಟ ಆಗ್ತಾ ಇಲ್ಲ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದಾರಂತ. ಇವತ್ತು ಈ ಹಾಸ್ಟೆಲ್ ನಲ್ಲಿ ಎಷ್ಟು ಜನ ಇದಾರಲ್ಲ ಎಲ್ಲಾ ವಿದ್ಯಾರ್ಥಿಗಳು ಹೊರಗಡೆ ಕುಂತ್ಕೊಂಡಿದ್ದಾರೆ 1 ಗಂಟೆಯಿಂದ. ಇವತ್ತಿನ ದಿನಲ್ಲಿ ಜಾಯಿನ್ ಆಗಿರ್ತಕ್ಕಂಥ ನಮ್ಮ ತಾಲೂಕು ಆಫೀಸರ್ ವಿಜಯ ಲಕ್ಷ್ಮಿ ಅವ್ರ ಮೇಡಮ್ ಅವರು ಆಗಮಿಸ್ತಾರೆ. ಅವ್ರ ಜೊತೆಗೆ ಅವ್ರು ನಮ್ಮ ಸುರೇಶ್ ಪಾತ್ರಟ್ ಅವ್ರು ಆಗಮಿಸ್ತಾರೆ. ಅವ್ರ ಜೊತೆಲೆ ನಾವು ಎಲ್ಲರೂ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಒಳಗಡೆ ಹೋಗಿ ನೋಡಿದಾಗ ಸಂಪೂರ್ಣ ಹದಗೆಟ್ಟಿರ್ತಕ್ಕಂಥ ಈ ಹಾಸ್ಟೆಲ್ ಕಾಣ್ತಾ ಇದ್ದೀನಿ. ಸಂಪೂರ್ಣ ಹದಗೆಟ್ಟು, ಯಾವುದೇ ರೀತಿ ಕ್ಲೀನ್ ಇಲ್ಲ. ಮತ್ ಅದೇ ರೀತಿ ಏನಪ್ಪಾ ಅಂತಂದ್ರೆ ಎಲ್ಲ ಯಾವುದೇ ಕೋಣೆ ಒಳಗ ಎಲ್ಲಿ ಬತ್ತಲ್ಲಿ ಅಕ್ಕಿ ಬಿದ್ದಿರ್ತಕ್ಕಂಥದ್ದು, ಟೊಮೆಟೊ ಬಿದ್ದಿರ್ತಕ್ಕಂಥದ್ದು, ಗಲೀಜ್ ತರಕಾರಿಗಳನ್ನ ಕಾಣ್ತಾ ಇರೋದು ನಾವು ನೋಡ್ತಾ ಇದೀವಿ. ಇವತ್ತಿನ ವಿದ್ಯಾರ್ಥಿಗಳ ಜೊತೆಯಲ್ಲಿ ಹೋಗಿ ನೋಡಿವಿ. ನಮ್ ಜೊತೆಯಲ್ಲಿ ತಾಲೂಕು ಇವತ್ತೇ ಜಾಯ್ನ್ ಆಗಿರ್ತಕ್ಕಂಥ ತಾಲೂಕು ಆಫೀಸರ್ ವಿಜಯಲಕ್ಷ್ಮಿ ಮೇಡಮ್ ಅವರು ನಮ್ ಜೊತೆಲಿ ಇದ್ದಾರೆ. ಇವಾಗ ಒಂದು ಧಿಕ್ಕಾರ ಇರ್ಲಿ, ಇಂಥ ಮಕ್ಕಳು ನಮ್ಮ ಮನೆ ಹೆಣ್ಣು ಮಕ್ಕಳು 1 ಗಂಟೆಯಿಂದ ಸತತವಾಗಿ ಊಟ ಮಾಡ್ಲಾರ್ದೆ ಹೊರಗಡೆ ಕುಂತಿದಾರ. ಅವ್ರ ಬಗ್ಗೆ ಒಂದು ಚಿಂತು ಕಾಳಜಿ ಇಲ್ಲ ಇವರಿಗೆ. ಎಂತ ಜಿಲ್ಲಾಡಳಿತ ರೀ, ಎಂತ DC ರೀ, ಎಂತ CEO ಅರ್ಥ ಆಗ್ಬೇಕಲ್ರಿ. ಜಿಲ್ಲಾ ಉಸ್ತುವಾರಿ ಸಚಿವರೇ, ಇವತ್ತಿನ ದಿನ ನಿಮ್ಗೆ ಅರ್ಥ ಆಗ್ಬೇಕಲ್ಲ. ಕಲಬುರಗಿಯಲ್ಲಿ ಇರ್ತಕ್ಕಂಥ ಎಲ್ಲ KKRDB ಅಧ್ಯಕ್ಷರಿಗೆ ಅರ್ಥ ಆಗ್ಬೇಕು.
ಎಲ್ಲಾ ಶಾಸಕರಿಗೆ ಅರ್ಥ ಆಗ್ಬೇಕು ಮಕ್ಕಳ ಪರಿಸ್ಥಿತಿ ಏನಿದೆ. ಇವತ್ತು ಸರ್ಕಾರ ಕೊಡ್ತಾ ಇದೆ ರೀ, ಯಾರು ಮನೆಯಿಂದ ಕೊಡ್ತಾ ಇಲ್ಲ, ಇದು ಸರ್ಕಾರ ಕೊಡ್ತಾ ಇದೆ. ಮಕ್ಕಳಿಗೆ ಓದ್ಲಿ, ಊಟ ಮಾಡ್ಲಿ, ಚೆನ್ನಾಗಿರ್ಲಿ. ತಾಲೂಕಾ ಆಫೀಸರ್ ಜೊತೆಗೂ ಮಾತಾಡಿವಿ. ತಾಲೂಕಾ ಆಫೀಸರ್ ಅವ್ರು ನಮ್ಗೆ ಏನ್ ಹೇಳಿದಾರ ಅಂದ್ರ 3 ದಿನ ಕೊಡ್ರಿ ಟೈಮು. ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರು ಬೆಂಗಳೂರಿಗೆ ಹೋಗಿದಾರ, ಅವ್ರು ಬರ್ಲಿ, ಅವ್ರ ಜೊತೆ ಸಂಭಾಷಣೆ ಮಾಡ್ಲಿ. ಅವ್ರು ಬರೋ ತನಕ ನಾನು ಹಾಸ್ಟೆಲ್ ವಿಸಿಟ್ ಕೊಡ್ತೀನಿ. ಅವ್ರು ನಮಗೂ ಕೂಡ ಹೇಳಿದಾರೆ, ನೀವು ಬನ್ನಿ, ನೀವು ನಾವು ಕೂಡಿಕೇಶನ್ ಹಾಸ್ಟೆಲ್ ಏನದ ವಿಸಿಟ್ ಕೊಡೋನಿ, ಸಮಸ್ಯೆ ಬಗೆಹರಿಸಮಿ. ಏನಾದ್ರೂ ಸಿಬ್ಬಂದಿಗಳಿಂದ ನಮಗೆ ತೊಂದರೆ ಆಗಿತ್ತಂದ್ರೆ ಅವರಿಗೂ ಚೇಂಜ್ ಮಾಡಮಿ. ಏನ್ ಸಾಧ್ಯ ಆಗ್ತದೆ ಅದು ಮಾಡಮಿ. ಅವ್ರ ವಿದ್ಯಾರ್ಥಿಗಳದ್ದು ಏನದ ಅವ್ರ ಬೇಡಿಕೆಗಳವ. ಈ ಇದು ಸರ್ಕಾರದಿಂದ ಏನ್ ಕೊಡ್ಬೇಕಾಗಿರ್ತಕ್ಕಂಥದ್ದು, ಕಾಟು, ಬೆಡ್, ಅವ್ರ ವಿದ್ಯಾರ್ಥಿಗಳಿಗೆ ಏನದ ನೋಡಿ ಎಲ್ಲ ಕೊಡ್ಬೇಕಂತ ಹೇಳಿ ಇರ್ತಕ್ಕಂಥದ್ದು ಅವ್ರು ಕೇಳ್ತಾ ಇದಾರ. ಒಂದು ನಿರ್ಧಾರ ಮಾಡ್ಬೇಕು. ಅದ್ರ ಜೊತೆಗೆ ಇವತ್ತಿನ ದಿವಸ ಒಂದು ಇಷ್ಟು ರಾತ್ರಿಯಲ್ಲಿ ಧರಣಿ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ನಮ್ದು ಬಹಳ ಒಂದು ಸಂಕಟ ಆಗ್ಲತ್ತದ. ಅದ್ರ ಜೊತೆಗೆ ಮೇಡಮ್ ಅವ್ರು ನಮಗೇನಾದ ಒಂದು ಭರವಸೆ ಕೊಟ್ರ, ಈ ಭರವಸೆ ಸುಳ್ಳು ಆಗ್ಬಾರ್ದು. ಈ ವಿದ್ಯಾರ್ಥಿಗಳು ಏನ್ ಹೇಳತ್ತಾರ, ನಾವು ಎಷ್ಟು ಸರ್ತಿ ಧರಣಿ ಮಾಡಿದ್ವಿ ಅಥವಾ ನಾವು ಹೋರಾಟ ಕುಂತೀವಿ, ಇದೇ ರೀತಿ ಹೇಳಕೇಶನ್ ಹೋಗಿದ್ರೆ ಯಾವುದೂ ಬಗೆಹರಿದಿಲ್ಲ ಅಂತ ಹೇಳತ್ತಾರ. ನಾವು ಅವ್ರಿಗೊಂದು ಭರವಸೆ ಕೊಟ್ಟಿವಿ. ಇವತ್ತಿನ ದಿನ ನಾವು ಬಂದೀವಿ, ನಾವು ಭರವಸೆ ಕೊಡ್ತಾ ಇದ್ದೀವಿ. ಅವರು ಮೇಡಮ್ ಹೊಸದಾಗಿ ಜಾಯ್ನ್ ಆಗಿದಾರ, ಅವರು ಭರವಸೆ ಕೊಟ್ಟಿದಾರ. ಒಂದ್ 2 ದಿನ 2ರಿಂದ 3 ದಿವಸ ಅವಕಾಶ ಕೊಟ್ಟು ಎಲ್ಲ ಈ ಹಾಸ್ಟೆಲ್ ನಲ್ಲಿ ಇರ್ತಕ್ಕಂಥ ಸಮಸ್ಯೆ ನಾವು ಬಗೆಹರಿಸ್ತೀವಿ ಅಂತ ಹೇಳಿದಾರ. ಅದಕ್ಕೆ ಅದ್ರ ಜೊತೆಗೆ ಈಗ ಅವರು ಕಾದ್ ನೋಡೋಣ, ಎಲ್ಲಾ ವಿದ್ಯಾರ್ಥಿಗಳು ನಾವು ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ 1 ಗಂಟೆಯಿಂದ ಊಟ ಇಲ್ಲ ಅಂತಂದ್ರ ಇವತ್ತಿನ ಯಾರಾದ್ರೂ ಅಸ್ವಸ್ಥ ಆದ್ರೂ ಏನಾದ್ರೂ ಹೆಚ್ಚ ಕಮ್ಮ ಆಯ್ತಂದ್ರ ಯಾರು ಜವಾಬ್ದಾರಲ್ಲ. ಇದಕ್ಕೆ ನೇರ ಹೊಣೆ ಜಿಲ್ಲಾಡಳಿತ. ಆದ ಕಾರಣ ನಾನು ಏನ್ ಹೇಳ್ತಾ ಇದ್ದೀನಿ, ಟೋಟಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಡುಗೆ ಸಿಬ್ಬಂದಿಯವರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ತಾಲೂಕಾ ಆಫೀಸರ್ ಅವರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆ ಮಕ್ಕಳದ್ದು ಏನ್ ಸಮಸ್ಯೆ ಅದ, ಓದೋಬೇಕಾ ಅಥವಾ ಇಲ್ಲಿ ಇರ್ತಕ್ಕಂಥ ಎಲ್ಲ ನಾವು ನೋಡಿದ್ವಿ. ಒಳ ಹೋಗಿ ನಮ್ಮ ಮೇಡಮ್ ಅವ್ರ ಜೊತೆ ನೋಡಿದ್ವಿ, ಟೋಟಲಿ ಅನ್ಕ್ಲೀನ್ ಇದೆ ಟೋಟಲಿ ಹಾಸ್ಟೆಲ್. ಅದಕ್ಕೆ ಏನದ ಹಾಸ್ಟೆಲ್ಕ ಒತ್ತು ಕೊಡ್ರಿ. ಅವ್ರಿಗೆ ಮಕ್ಕಳಿಗೆ ಏನೋ ಫ್ಯಾನ್ಸ್ ಇಲ್ಲ ಅಂತ, ಮತ್ತೊಂದು ಏನೂ ಇಲ್ಲ ಅಂತ, ಅದಕ್ಕೆ ಏನದ ಕೊಡೋ ವ್ಯವಸ್ಥೆ ಮಾಡಂತೆ ಈ ಮೂಲಕ ಎಲ್ಲಾ ವಿದ್ಯಾರ್ಥಿಗಳ ಮೂಲಕ ಕೇಳಿ. ಈ 3 ದಿನದಲ್ಲಿ ಏನಾದ್ರೂ ಈ ಸಮಸ್ಯೆ ಬಗೆಹರಿಲಿಲ್ಲ, ಈ ಏನ್ ಸಿಬ್ಬಂದಿಗಳು ಒಂದ್ ವೇಳೆ ಇವ್ರ ಮ್ಯಾಗ ದಬ್ಬಾಳಿಕೆ ಕಡಿಮೆ ಆಗ್ಲಿಲ್ಲ ಅಂದ್ರ ಮುಂದಿನ ದಿನ ಇದೇ ಎಲ್ಲಾ ವಿದ್ಯಾರ್ಥಿಗಳ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕುವ, ದಲಿತ ಸೇನೆ ಮೂಲಕ ವಿದ್ಯಾರ್ಥಿ ಒಕ್ಕೂಟದ ಮೂಲಕ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ತಾ ಈ ಹೋರಾಟವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ.